ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇದು ನನ್ನದೊಂದು ವೀಕೆಂಡ್ ವ್ಲಾಗ್. ನನ್ನ ಪ್ರೀವಿಯಸ್ ವ್ಲಾಗೆಲ್ಲ ನೀವು ನೋಡಿದಾಗ ಅದ್ರಲ್ಲಿ ನಾನು ಹೇಳಿದ್ದೀನಿ ಆಲ್ರೆಡಿ, ವೀಕೆಂಡ್ ನಾವುಗೋಸ್ಕರ ನಾವು ಕಾಯ್ತಾ ಇರ್ತೀವಿ ಅಂತ. ಬಿಕಾಸ್ ಔಟಿಂಗ್ ಹೋಗೋದು, ಇಲ್ಲೊಂದು ಸ್ಮಾಲ್ ಟ್ರಿಪ್, ಇಲ್ಲ ಕಸಿನ್ಸ್ ಮನೆಗೆ, ಈ ಥರ ಎಲ್ಲ ನಾವು ಪ್ಲ್ಯಾನ್ ಮಾಡ್ತೀವಿ ವೀಕೆಂಡ್ಸಲ್ಲಿ. ಸೊ ಇದೊಂದು ಪುತ್ತೂರು ವ್ಲಾಗ್ ಆ್ಯಕ್ಚುಲಿ. ನಾವು ಹಸ್ಬೆಂಡದು ಆಂಟಿ ಮನೆಗೆ ಹೋಗ್ತಾ ಇದ್ದೀವಿ, ಅಂದರೆ ನನ್ನದು ಮಾವಂದು ತಂಗಿ ಮನೆಗೆ. ಇದು ಪುತ್ತೂರಿಗಿಂತ ಹೇಳೋದ್ರ ಬದಲು ಐ ಥಿಂಕ್ ಕಬಕ್ಕಾದ್ಗಿಂತ ಆ ರೋಡಲ್ಲೇ ಬರ್ತದೆ. ಸೊ ಪುತ್ತೂರಿಗಿಂತ ಹೇಳುವಾಗ ಒನ್ ಮೋರ್ ಸ್ಪೆಷಲ್ ಅಂತ ಹೇಳಿದರೆ ನಂದು ಎಜುಕೇಷನ್. ಆಲ್ಮೋಸ್ಟ್ ಒಂದು 5 ಇಯರ್ಸ್ ನಾನು ಪುತ್ತೂರಲ್ಲಿದ್ದೆ. BCom + MCom ನಾನು VCಯಲ್ಲೇ ಮಾಡಿದ್ದು, ವಿವೇಕಾನಂದ ಕಾಲೇಜ್ ಪುತ್ತೂರಲ್ಲಿ. ಅದು ಕೂಡ ಹಾಸ್ಟೆಲಲ್ಲಿ ನಿಂತು ಮಾಡಿದ್ದು. ಸೊ ಪುತ್ತೂರಿಗೊಂದು ಒಂಥರ ಕನೆಕ್ಷನ್ ಇದೆ ನನಗೆ. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ನಾವು ಹೊರಟ್ವಿ. ಸೊ ಲಂಚ್, ಆಮೇಲೆ ಟೆಂಪಲಿಗೆಲ್ಲ ಹೋಗಬೇಕಿತ್ತು ನಮಗೆ. ಅದೆಲ್ಲ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ನಮಗಿಂತ ಎಕ್ಸೈಟ್ಮೆಂಟ್ ಯಾವಾಗಲೂ ನನ್ನ ಮಗಳಿರ್ತಾಳೆ. ಅದೊಂದು ನನಗೆ ಎಲ್ಲಿ ಹೋದ್ರೂ ಒಂದು ಕಂಫರ್ಟೇಬಲ್ ಆಗಿರ್ತೀನಿ ನಾನು. ಅಷ್ಟೊಂದು ನನಗೆ ಕಷ್ಟ ಏನೂ ಕೊಡೋದಿಲ್ಲ. ತುಂಬ ಖುಷಿ ಅವಳಿಗೆ ಹೊರಗಡೆ ನೋಡೋದು. ನಾನು ಹೇಳಿದ್ದೀನಿ ಆಲ್ರೆಡಿ ವಿಡಿಯೋದಲ್ಲಿ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ದ್ಯಾಟ್. ಐ ಆಮ್ ವೆರಿ ಬ್ಲೆಸ್ಡ್ ಫಾರ್ ದ್ಯಾಟ್. ಈ ಆಂಟಿ ಮನೆಗೆ ನಾನು ತುಂಬ ಸಲ ಬಂದಿದ್ದೀನಿ. ಬಟ್ ಇಲ್ಲಿ ನನಗೆ ತುಂಬ ಇಷ್ಟ ಅಂತ ಹೇಳಿದರೆ ಇವ್ರದ್ದು ಗಾರ್ಡನ್, ಇವ್ರದ್ದು ಗ್ರೀನರಿ. ಆಲ್ಮೋಸ್ಟ್ ಐ ಥಿಂಕ್ ಒಂದು 1 ಎಕರೆ 2 ಎಕರೆಯಲ್ಲಿದೆ ಇವ್ರದ್ದು ಮನೆ. ತುಂಬ ಚೆನ್ನಾಗಿದೆ. ಆ ಗಾರ್ಡನ್ ನೋಡಿದ ತಕ್ಷಣವೇ ಏನೋ ಒಂಥರ ಪೀಸ್ಫುಲ್ ಅಂತ ಅನಿಸುತ್ತೆ. ನನಗೆ ಮೊದಲಿಂದನೂ ತುಂಬ ಇಷ್ಟ ಈ ಮೌಂಟೇನ್, ಆಮೇಲೆ ಈ ಗ್ರೀನರೀಸ್. ಸೊ ಮೂನಾರೆಲ್ಲ ಹೋದಾಗ ನಾನು ತುಂಬ ಎಂಜಾಯ್ ಮಾಡಿದ್ದೀನಿ. ತುಂಬ ಫೋಟೋಸ್ ಎಲ್ಲ ಚೆನ್ನಾಗಿ ಸಿಗುತ್ತಲ್ಲ. ಆಂಟಿ ತುಂಬ ಗಾರ್ಡನ್ಗಳಿವೆ. ಸೊ ಇದನ್ನೆಲ್ಲ ನಾನು ತೋರಿಸ್ತೀನಿ, ಯಾವ್ದು ಫ್ಲವರ್ಸ್. ಐ ಥಿಂಕ್ ಒಂದು ದಾಸವಾಳ ಎಲ್ಲ ಒಂದು 35 ಎಲ್ಲ ಇದೆ ಅಂತ ಹೇಳಿದರು. ಅಂದರೆ ಅಷ್ಟು ವೆರೈಟೀಸ್ ಆಫ್ ಅದು ನಾನು ತೋರಿಸ್ತೀನಿ ಈ ವಿಡಿಯೋದಲ್ಲಿ. ನಾವು ರೀಚ್ ಆದಾಗ ಆಲ್ಮೋಸ್ಟ್ ಒಂದು 12:45 ಎಲ್ಲ ಆಗಿತ್ತು. ಸೊ ಆಲ್ಮೋಸ್ಟ್ ಲಂಚ್ ಟೈಮ್ ಆಗಿತ್ತು. ಆಂಟಿ ಕುಕ್ಕಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಬಟ್ ವೆಜಿಟೇರಿಯನ್ ಫುಡ್ ಮಾಡ್ತಾರೆ. ಅವ್ರದ್ದು ಮಕ್ಕಳು ಅದೆಲ್ಲ ಬಂದಾಗ ಅವರು ನಾನ್ ವೆಜ್ ತಿಂತಾರೆ, ನಮ್ಮ ಹಾಗೆಯೇ. ಸೊ ವೆಜಿಟೇರಿಯನ್ ಡಿಶ್ ಎಲ್ಲ ಮಾಡಿದರು. ಸೊ ಇದೇ ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ. ಅವ್ರದ್ದು ಗಾರ್ಡನ್, ಅವ್ರದ್ದು ಕ್ರಾಟನ್ಗಳು ತುಂಬ ಇದೆ. ಸೊ ಆಂಟಿ ಮಾಡಿರುವಂಥ ಫುಡ್. ಸೊ ವೈಟ್ ರೈಸ್ ನನ್ನ ಹಸ್ಬೆಂಡಿಗೆ, ಆಮೇಲೆ ಬಾಯ್ಲ್ಡ್ ರೈಸ್ ಪ್ಲಸ್ ಬಸಳೆ ಮತ್ತು ಕಡಲೆ, ನಮ್ಮದು ಚೆನ್ನ ಅಲ್ಲ ಐ ಥಿಂಕ್ ಬ್ರೌನ್ ಕಡಲೆ, ಅದರದ್ದು ಕರಿ. ಆಮೇಲೆ ಬಾಳೆ ಗುಂಬೆ ಇದೆಲ್ಲ, ಅದರದ್ದು ಏನೋ ಒಂದು ಪಚ್ಚಡಿ ಟೈಪ್ ಮಾಡಿದರು. ಸೊ ಇದು ನನ್ನ ಫೇವ್ರೆಟ್ ಆ್ಯಕ್ಚುಲಿ. ಸೊ ಆಮೇಲೆ ತೊಂಡೆಕಾಯಿ ಮತ್ತು ಗೇರು ಬೀಜ ಪಲ್ಯ, ಆಮೇಲೆ ಪಾಯಸನೂ ಮಾಡಿದರು ನಮಗೆ. ಹೆಸರು ಬೇಳೆ ಐ ಥಿಂಕ್ ಪಾಯಸ. ಆಮೇಲೆ ಅವ್ರು ನಾನ್ ವೆಜ್ ಮಾಡೋದಿಲ್ಲ ಅವರು. ಸೊ ನಮಗೋಸ್ಕರ ಎಗ್ ಬಾಯ್ಲ್ ಎಲ್ಲ ಮಾಡಿಟ್ಟಿದ್ರು. ಆಂಟಿ ಮನೆಯಲ್ಲಿ ಗಾರ್ಡನ್ಗಳು ಅಲ್ಲದೆ, ಗಾರ್ಡನ್ ತುಂಬ ಫೇಮಸ್ ಅಲ್ಲಿ. ಅದು ಅಲ್ಲದೆ ತೆಂಗಿನಕಾಯಿಗಳು ಅದು ಕಾಮನ್ ಅಲ್ವ. ಬಟ್ ಕೋಕೋ ನನಗೆ ನೋಡೋಕ್ಕೆ ಸಿಕ್ತು. ಕೋಕೋಸ್ ಅವರು ಒಣಗಿಸ್ಲಿಕ್ಕೇನೋ ಇಟ್ಟಿದ್ರು ಅಥವಾ ತೆಗ್ದೇನೋ ಇಟ್ಟಿದ್ರು. ಸೊ ಕೋಕೋ ಮತ್ತು ನಮ್ಮದು ಅಡಿಕೆ ಇದನ್ನೆಲ್ಲ ತೆಗೆದು ಇಟ್ಟಿದ್ರು ಅವರು. ಸೊ ಒಣಗಿಸ್ಲಿಕ್ಕೆ ಇಟ್ಟಿದ್ರೇನೋ ಗೊತ್ತಿಲ್ಲ ನನಗೆ. ಆಮೇಲೆ ಇನ್ನೊಂದಿದೆ ಜಾಯಿಕಾಯಿ ಅಂತ ಅನಿಸುತ್ತೆ ನನಗೆ ಅದಕ್ಕೆ ಹೇಳೋದು. ನಮ್ಮದು ಚಿನ್ನ ಎಲ್ಲ ನಾವು ತೊಳಿಲಿಕ್ಕೆ ಯೂಸ್ ಮಾಡ್ತೀವಲ್ಲ, ಸೊ ಅದನ್ನು ಇತ್ತು. ಸೊ ಅದು ಎಲ್ಲೋ ಇತ್ತು, ವೀಡಿಯೋ ನನಗೆ ಮಿಸ್ ಆಯಿತು ಅಂತ ಗೊತ್ತಿಲ್ಲ. ಮೇ ಬಿ ನೆಕ್ಸ್ಟ್ ಇದರಲ್ಲಿ ಬರ್ಬೋದೇನೋ. ಸೊ ಆಮೇಲೆ ನಾವು ಊಟ ಮಾಡೋಕ್ಕೆ ಕೂತ್ವಿ. ಬಿಕಾಸ್ ಆಲ್ಮೋಸ್ಟ್ ಈಗ ನಾನು 1:15, 1:30 ಒಳಗಡೆ ಊಟ ಮಾಡಿಬಿಡ್ತೀನಿ. ತುಂಬ ಹೊಟ್ಟೆ ಹಸಿಯಿತ್ತು ಬೆಳಗ್ಗೆ ತಿಂದಮೇಲೆ. ಸೊ ಊಟ ಎಲ್ಲ ತುಂಬ ಚೆನ್ನಾಗಾಗಿತ್ತು. ಆಮೇಲೆ ಪಾಯಸನೂ ಮಾಡಿದ್ರಲ್ಲ, ಪಾಯಸನೂ ಕೊಡಿದೆ. ಅದೇ ನಾನು ಹೇಳಿದಲ್ಲ ಜಾಯಿಕಾಯಿ. ಸೊ ಇಲ್ಲಿ ಆ್ಯಡ್ ಮಾಡಿದ್ದೆ ನನ್ನ ವಿಡಿಯೋದಲ್ಲಿ. ಇದೆ ಜಾಯಿಕಾಯಿ, ನಮ್ಮದು ಚಿನ್ನ ಎಲ್ಲ ತೊಳಿಲಿಕ್ಕೆ ನಾವು ಯೂಸ್ ಮಾಡ್ತೀವಲ್ಲ. ಸೊ ಆಂಟಿ ಅದನ್ನು ತೊಗೊಳ್ಳಿಕ್ಕೆ ಹೇಳಿದರು. ಸೊ ನಮಗೆ ಆಮೇಲೆ ಯಾವಾಗಾದರೂ ಯೂಸ್ ಆಗುತ್ತೆ ಅಂತ ನಾನು ಸ್ವಲ್ಪ ತೊಗೊಂಡು ಬ್ಯಾಗಲ್ಲೆಲ್ಲ ಇಟ್ಕೊಂಡೆ. ಸೊ ಇದು ನನಗೆ ಹಸ್ಬೆಂಡ್ ತಂದು ಕೊಟ್ಟಿದ್ದು. ನಾನು ನನ್ನ ಮಗಳನ್ನು ಮಲಗಿಸಿ ಕೂತ್ಕೊಂಡಿದ್ದಾಗ ನನ್ನ ಹಸ್ಬೆಂಡ್ ತಂದು ಕೊಟ್ಟಿದ್ದು. ಇದಕ್ಕೆ ಏನು ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ. ಜಾಂಬಕ್ಕ ಅಂತ ನಾವು ಅದರದ್ದೇ ವೆರೈಟಿ, ಐ ಥಿಂಕ್ ತುಂಬ ವೆರೈಟೀಸ್ ಇದೆಯಲ್ಲ ಅದು ಅಂತ ಹೇಳಿದ್ರು ಹಸ್ಬೆಂಡ್. ಸೊ ನಾನು ಯಾಕೆ ಹಾಯ್ ಮಾಡ್ತಿದ್ದೀನಿ ಅಂತ ನಂಗೆ ಗೊತ್ತಿಲ್ಲ. ನನಗದೊಂದು ಅಭ್ಯಾಸ. ಈಗ ವಿಡಿಯೋ ಆನ್ ಮಾಡಿದ ತಕ್ಷಣ ಹಾಯ್ ಅಂತ ಮಾಡಿಬಿಡ್ತೀನಿ. ಎಲ್ಲರೂ ಆಮೇಲೆ ತುಂಬ ಹೊತ್ತು ಕೂತ್ಕೊಂಡೆಲ್ಲ ಮಾತಾಡಿದ್ವಿ. ಬಿಕಾಸ್ ತುಂಬ ನಂತರದಿಂದ ಸಿಗ್ತಾ ಇದ್ದಾರಲ್ಲ. ನಾನು ಆಲ್ಮೋಸ್ಟ್ ಐ ಥಿಂಕ್ ಡೆಲಿವರಿ ಆದಮೇಲೆ ಫಸ್ಟ್ ಟೈಮ್ ಬರ್ತಾಯಿದ್ದೀನಿ ಇಲ್ಲಿಗೆ ಅವಳನ್ನ ಕರ್ಕೊಂಡು. ಇವಾಗ ಎಲ್ಲರ ಕೈಗೂ ಹೋಗ್ತಾಳೆ. ಅಷ್ಟೂ ಪರಿಚಯ ಇಲ್ಲದವರು ಅಂತ ಆದಾಗ ಸ್ವಲ್ಪ ಒಂದು ಹೆಸಿಟೇಷನ್ ಇರ್ತದೆ ಅವಳಿಗೆ. ಬಟ್ ಹೋಗ್ತಾಳೆ. ಆಲ್ಮೋಸ್ಟ್ ಒಂದು 2-3 ಮಿನಿಟ್ಸ್ ಎಲ್ಲ ಇರ್ತಾಳೆ. ಮತ್ತು ನೆನಪಾದ ತಕ್ಷಣ ಅಯ್ಯೋ ಅಂತ ಒಂದು ಇದು ಮಾಡಿಕೊಂಡು ವಾಪಸ್ ಬಂದುಬಿಡ್ತಾಳೆ.
ಇದೇ ನಾನು ಹೇಳಿದ ಆಂಟಿ. ನನಗೆ ಅವ್ರು ಆಲ್ರೆಡಿ ಹೇಳಿದರು ವಿಡಿಯೋ ಎಲ್ಲ ತೆಗಿಬೇಡ, ನನ್ನ ಡ್ರೆಸ್ ಎಲ್ಲ ಸರಿ ಇಲ್ಲ ಅಂತ. ಇದು ನೋಡಿ ನನಗೆ ಗ್ಯಾರಂಟಿ ಬೈತಾರೆ ಅವರು. ಸೊ ಆಮೇಲೆ ಟೀ ಎಲ್ಲ ಕುಡಿದ್ವಿ. ನಾನು ವಡಾ ತಿಂದೆ. ಮತ್ತು ಟೀ ನನಗದು ಬೇಕು. ಈವ್ನಿಂಗ್ ಮತ್ತು ಮಾರ್ನಿಂಗ್ ಒಂದು ಟೀ ಬೇಕೇ ಬೇಕು, ಇಲ್ಲಾಂದರೆ ನಿದ್ದೆ ಬರ್ತದೆ ನನಗೆ. ಆಮೇಲೆ ಆಂಟಿ ನನಗೆ ಅವ್ರ ಗಾರ್ಡನಲ್ಲಿ ಆಗಿದ್ದೆಲ್ಲ ತೋರಿಸ್ತಾಯಿದ್ರು. ದಿಸ್ ಇಸ್ ವಾಟ್ ಐ ವಾಸ್ ಟೆಲ್ಲಿಂಗ್. ನಾನು ಹೇಳಿದ್ದೆಲ್ಲ ವೆರೈಟೀಸ್ ಆಫ್ ದಾಸವಾಳ. ಇದು ಒಂದು ಕಲರ್, ಎಷ್ಟು ವೆರೈಟಿ ಅಂತ ಹೇಳಿದರೆ ಇದು ಒಂದು ಕಲರ್ ಆಯಿತಾ, ಇದು ಒಂದು ಡಿಫ್ರೆಂಟ್ ಟೈಪ್ ಅಂತ ಹೇಳಿದರು. ಆಮೇಲೆ ಯೆಲ್ಲೋ ಕಲರ್, ಪಿಂಕಿಶ್, ಲೈಟ್ ಪಿಂಕ್ ಕಲರ್. ಯೆಲ್ಲೋ ಕಲರ್ ನಾವು ಯೂಶ್ವಲಿ ನೋಡಿರ್ತೀವಲ್ಲ. ಆಮೇಲೆ ಕ್ರೀಮ್ ಕಲರ್, ಎಲ್ಲೋ ರೇರ್ ಅಂತ ಕಾಣಿಸುತ್ತೆ. ಕ್ರೀಮ್ ನಾವು ಆಲ್ರೆಡಿ ನನ್ನ ಮನೆಯಲ್ಲೆಲ್ಲ ಇದೆ. ಸೊ ಆಲ್ಮೋಸ್ಟ್ ಒಂದು 35 ಇದೆ ಅವ್ರದ್ದು ಗಾರ್ಡನಲ್ಲಿ ಅಂತ ಹೇಳಿದರು. ಯಾಕೆ ಡಬಲ್ ಕಲರ್ ಆಗಿ, ಸಿಂಗಲ್ ಕಲರ್ ಆಗಿ ತುಂಬ ಚೆನ್ನಾಗಿತ್ತು ನೋಡಲಿಕ್ಕೆ. ಪಿಂಕಲ್ಲೂ ವೆರೈಟೀಸ್ ಇತ್ತು, ಲೈಟ್ ಪಿಂಕ್ ಇತ್ತು, ಆಮೇಲೆ ಡಾರ್ಕ್ ಪಿಂಕ್ ಇತ್ತು, ಆಮೇಲೆ ಒಂದು ರೆಡ್ಡಿಶ್ ಪಿಂಕ್ ಇತ್ತು ಕಲರ್ಸ್ ಎಲ್ಲ. ಆಮೇಲೆ ವೈಟ್ ವಿತ್ ಪಿಂಕ್, ಇದು ಚೆನ್ನಾಗಿದೆ ಅಲ್ಲ ನೋಡಲಿಕ್ಕೆ. ವೈಟ್ ವಿತ್ ಪಿಂಕಿಶ್ ಒಂದು ಕಲರು, ಇದೊಂಥರ ರೆಡ್ ಕಲರ್. ನಾನು ಇದೆಲ್ಲ ನೋಡಿದಾಗ ಯಾವಾಗಲೂ ಥಿಂಕ್ ಮಾಡ್ತೀನಿ, ಆಂಟಿಗೆ ಎಷ್ಟು ಫ್ರೆಶ್ ಫೀಲ್ ಆಗುತ್ತೆ ಅಂತ. ಲೈಕ್ ಮಾರ್ನಿಂಗ್ ಒಂದು ರೌಂಡ್ ಅವ್ರು ಹೀಗೆ ಹೋಗಿ ಬರ್ತಾರಂತೆ. ನಾನು ಕೇಳಿದಾಗ ಹೇಳಿದರು. ಸೊ ಫುಲ್ ಒಂದು ಫ್ಲವರ್ ಎಲ್ಲ ನೋಡಿಕೊಂಡು ಹೇಗೆ ಗಾರ್ಡನೆಲ್ಲ ಸುತ್ಕೊಂಡು ಬರ್ತಾರಂತ ಮಾರ್ನಿಂಗ್ ಎಲ್ಲ. ತುಂಬ ಫ್ರೆಶ್ ಫೀಲ್ ಆಗುತ್ತೆ ಅಂತ ಹೇಳ್ತಿರ್ತಾರೆ. ಕ್ರಾಟನಲ್ಲೂ ಡಿಫ್ರೆಂಟ್ ಟೈಪ್ ಆಫ್ ಕ್ರಾಟನ್ಸ್ ಇತ್ತು. ಇದು ನಂದು 3rd ಲಾಂಗ್ ವಿಡಿಯೋ ನಾನು ಹಾಕ್ತಾ ಇರೋದು. ಸೊ ಲಾಂಗ್ ವಿಡಿಯೋ ಹಾಕ್ಲಿಕ್ಕೆ ಆಲ್ಮೋಸ್ಟ್ ಒಂದು 10 ಮಿನಿಟ್ಸ್ ಎಲ್ಲ ಬೇಕಾಗುತ್ತಲ್ಲ, ಅಲ್ಲಿದ್ದೆಲ್ಲ ನಾನು ಶಾರ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಆ್ಯಂಡ್ ಸ್ಟಾರ್ಟಿಂಗ್ ಒಂದು ಹೆಸಿಟೇಷನ್ ಎಲ್ಲ ಇತ್ತು ಲಾಂಗ್ ವಿಡಿಯೋ ಹಾಕೋದು ಹೇಗೆ ಇದು ಅಂತ. ಬಟ್ ಐ ಆಮ್ ಲರ್ನಿಂಗ್. ನನ್ನ ಮಗಳಿಗೂ ನನ್ನದೇ ಕ್ವಾಲಿಟಿ ಬಂದಿದೆ ಅಂತ ಅನಿಸುತ್ತೆ, ಲೈಕ್ ನೇಚರ್ ಎಂಜಾಯ್ ಮಾಡುವಂಥದ್ದು. ಸೊ ನನಗೂ ತುಂಬ ಇಷ್ಟ. ಪ್ಲಸ್ ನಾವು ಚಿಕ್ಕಮಂಗ್ಳೂರಲ್ಲಿದ್ವಿ ಆಲ್ಮೋಸ್ಟ್ 3 ಇಯರ್ಸ್. ಅಲ್ಲೂ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ವೆದರೆಲ್ಲ. ಅದೊಂದು ಸ್ವಲ್ಪ ಮಿಸ್ ಮಾಡ್ತೀವಿ ನಾವು. ಸೊ ಅದಾದಮೇಲೆ ನಾವು ಮಹಾಲಿಂಗೇಶ್ವರ ಟೆಂಪಲಿಗೆ ಹೋದ್ವಿ ಪುತ್ತೂರಲ್ಲಿ, ದಿ ಫೇಮಸ್ ಟೆಂಪಲ್ ಇನ್ ಪುತ್ತೂರು. ಎಷ್ಟು ಚೇಂಜಸ್ ಆಗಿದೆ ಅಂತ ಹೇಳಿದರೆ, ನಾನು ಆ್ಯಕ್ಚುಲಿ 2018 ಪಾಸ್ ಔಟ್ ಆಗಿರುವಂಥದ್ದು. ಆ್ಯಂಡ್ 2019 ಐ ಗಾಟ್ ಮ್ಯಾರಿಡ್. ಸೊ 2018 ಬಂದಾಗ ಇದ್ದಂಥ ಟೆಂಪಲ್ಲೇ ಅಲ್ಲ. ಅದರ ನಂತರ ನಾನು ಒಂದ್ಸಲಿ ಬಂದಿದ್ದೆ. ಅವಾಗೇನೋ ಐ ಥಿಂಕ್ ಏನು ಹೇಳ್ತಾರೆ ಅದಕ್ಕೆ, ಪುನರ್ ಪ್ರತಿಷ್ಠಾಪನೆ ಸಮಥಿಂಗ್ ಏನೆಲ್ಲ ಆಗ್ತಾಯಿತ್ತು. ಬಟ್ ಇವಾಗ ತುಂಬ ಚೇಂಜಸ್ ಆಗಿದೆ, ತುಂಬ ಚೆನ್ನಾಗಾಗಿದೆ ಟೆಂಪಲ್. ಇನ್ನೂ ಒಂದು ಪಾಸಿಟಿವಿಟಿ ಆ ಟೆಂಪಲಿಗೆ ಹೋದಾಗ. ಸೊ ನಾವು ಕಾಲೇಜಲ್ಲಿರುವಾಗ ಔಟಿಂಗ್ ಎಲ್ಲ ಇದ್ದಾಗ ನಾವು ಬರ್ತಾಯಿದ್ವಿ ಫ್ರೆಂಡ್ಸ್ ಜೊತೆ ಎಲ್ಲ. ಸೊ ಇದೊಂದು ಡಿಫ್ರೆಂಟ್ ಫೀಲಿಂಗ್, ಫ್ಯಾಮಿಲಿ ಜೊತೆ ಹೋಗ್ತಾ ಇದ್ದೀನಿ. ಈ ಟೆಂಪಲ್ದು ಇನ್ನೊಂದು ಅಟ್ರ್ಯಾಕ್ಷನ್ ಅಂತ ಹೇಳಿದರೆ, ಬ್ಯಾಕ್ ಸೈಡಲ್ಲಿ ಇರುವಂತಹ ಒಂದು ಪಾಂಡ್. ಸೊ ಈವ್ನಿಂಗ್ ಟೈಮಲ್ಲೇ ನೀವು ಹೋಗಬೇಕು, ಎಷ್ಟು ಚೆನ್ನಾಗಿರ್ತದೆ ನೋಡಲಿಕ್ಕೆ ಅಂತ ಹೇಳಿದರೆ. ಆ್ಯಕ್ಚುಲಿ ಬೇಡ, ತುಂಬ ಲೇಟ್ ಆಯಿತು, ಸೊ ಮನೆಗೆ ರೀಚ್ ಆಗಬೇಕಾದ್ರೆ ಸ್ವಲ್ಪ ಲೇಟ್ ಆಗ್ತದೆ ಅಂತ ಹೇಳಿ ಬೇಡ ಇಲ್ಲಿಂದಲೇ ಹೋಗುವ ಅಂತ ಹೇಳಿದರು. ಬಟ್ ನಾನು ಆಂಟಿ ಎಲ್ಲ ಹೋಗಿಲ್ಲ, ನಾವು ಇಲ್ಲಿ ತನಕ ಬಂದು ಅದನ್ನು ನೋಡಲೇಬೇಕಂತ ಹೇಳಿ ಹೋಗಿ ನೋಡಿದ್ವಿ. ಎಷ್ಟು ಚೆಂದ ಇತ್ತು ಅಂತ ಹೇಳಿದರೆ. ಅದು ಕೂಡ ಈವ್ನಿಂಗ್ ಟೈಮ್, ಸನ್ಸೆಟ್ ಟೈಮ್. ಸೊ ನಾನು ವೀಡಿಯೋದಲ್ಲಿ ನಿಮಗೆ ಎಷ್ಟು ಗೊತ್ತಾಗ್ತದೆ ಅಂತ ಗೊತ್ತಿಲ್ಲ ನನಗೆ, ಬಟ್ ಡೈರೆಕ್ಟ್ ನೋಡಿದಾಗ ಇನ್ನೂ ತುಂಬ ಚೆನ್ನಾಗಿದೆ ಆ ವ್ಯೂಸ್. ಬಟ್ ನಾನು ಅವತ್ತೆಲ್ಲ ಬಂದಾಗ ತುಂಬ ಶಾಪ್ಸ್ ಎಲ್ಲ ನೋಡಿದ್ದೆ ಅಲ್ಲಿ ನಮ್ಮದು ಅದೇ ಹತ್ತಿರ, ಪಾಂಡದ ಹತ್ರನೇ. ಸೊ ಇವಾಗ ಅದೆಲ್ಲ ಡೆಮಾಲಿಷ್ ಆಯಿತೋ ಏನೋ, ಬಟ್ ತುಂಬ ಚೇಂಜಸ್ ಆಗಿದೆ ಟೆಂಪಲ್. ನಮ್ಮದು ಕಾಲ ಎಷ್ಟು ಬೇಗ ಬದಲಾಗುತ್ತಲ್ಲ. ಬಿಕಾಸ್ ಆ 5 ಇಯರ್ಸ್ ನಾನು ಇಲ್ಲಿದ್ದಾಗ ತುಂಬ ಸಲ ಬಂದಿದ್ದೆ ಟೆಂಪಲಿಗೆ, ಈ ಏರಿಯಾಗೆ. ಇನ್ಫ್ಯಾಕ್ಟ್ ಮೂವಿ ಎಲ್ಲ ನೋಡ್ಲಿಕ್ಕೆ ಹೋಗಿದ್ವಿ ಥಿಯೇಟರ್ಗೆ. ಸೊ ಪರ್ಮಿಷನ್ ಇಲ್ಲ ಅಂದರೆ ಔಟಿಂಗಲ್ಲಿ ನಮಗೆ ಎಲ್ಲೂ ಇದು ಮಾಡ್ಬೋದು, ಅಂದರೆ ಟೈಮಿಂಗ್ಸ್ ಇದೆ, ಇಷ್ಟರೊಳಗೆ ಬರಬೇಕಂತ ಇತ್ತು. ಸೊ ಅದು ಮೂವಿ ಎಲ್ಲ ನೋಡೋಕ್ಕಿದ್ವಿ. ಆಮೇಲೆ ರೆಸ್ಟೋರೆಂಟಿಗೆಲ್ಲ ಹೋಗಿ ತಿಂದಿದ್ವಿ, ಫುಡ್ಡೀಸ್ ನಾವು. ಸೊ ಅದೊಂದು ನಾವು ಚೆನ್ನಾಗಿ ಮಾಡಿದ್ದೀವಿ. ಸೊ ಅದೆಲ್ಲ ಇವಾಗ ನೆನಪು ಮಾಡಿದಾಗ ಅದೊಂದು ಬ್ಯೂಟಿಫುಲ್ ಡೇಸ್ ಆಗಿತ್ತು. ಸೊ ಇವಾಗ ನಾನು ನನ್ನ ಮಗಳನ್ನು ಕರ್ಕೊಂಬರ್ತಾಯಿದ್ದೀನಿ ಅಲ್ಲಿಗೆ. ಎವ್ರಿಥಿಂಗ್ ಈಸ್ ಲೈಕ್ ಮಿರಾಕಲ್ ಅಂತ ಅನಿಸುತ್ತೆ ನನಗೆ ಯಾವಾಗಲೂ. ಸೊ ಇದೇ ನಂದು ಇವತ್ತಿನ ಬ್ಲಾಗ್. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಸೊ ನಾನು ಆಲ್ರೆಡಿ ಹೇಳಿದಾಗ ಇದು ನನ್ನ 3rd ಲಾಂಗ್ ವಿಡಿಯೋ. ಸೊ ಡೆಫಿನೆಟ್ಲಿ ನಾನು ತೆಗಿಯೋಕ್ಕೆ ಟ್ರೈ ಮಾಡ್ತೀನಿ. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೊಸ ವಿಡಿಯೋ, ಫ್ಯಾಮಿಲಿ ವ್ಲಾಗಾಗಿ ನಾನು ಸಿಗ್ತೀನಿ ನಿಮಗೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಆಲ್ ಫಾರ್ ಯುವರ್ ಸಪೋರ್ಟ್.